आदाब नाजरीन, आप देख रहे हैं न्यूज़ 16 डिजिटल। नाजरीन, जो तस्वीरें आपको नज़र आ रही है स्क्रीन पर, ये शहर बेंगलोर के हेब्बाल हलके के हैं, जहां पर जेडीएस पार्टी की जानिब से लगातार खिदमत जारी है। और आज हमारे साथ न्यूज़ 16 डिजिटल के साथ जनाब अब्दुल हकीम उर्फ बाबू साहब मौजूद हैं, जहां पर बाबू साहब हमेशा अपनी खिदमत करते आए हैं। आज गैर मजहबी पोंगल में भी अपने खुशी का इजहार करते हुए तमाम ज़रूरतों के भी इंतज़ाम किया गया है अवामुन्नास के लिए। तो चलिए दोस्तों, बात करते हैं और जानते हैं मज़ीद तफसीलात। Western Zeus, leading chain of watch store, all Indian and international branded watches at online prices. Western Zeus, South India's largest watch showroom. Come and experience precious time collections at Western Zeus. A million satisfied customers since 1959. ಎಲ್ರಿಗೂ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿಗೆ ಮತ್ತು 33ನೇ ವಾರ್ಡ್ಗೆ ಎಲ್ಲ ಜನಕ್ಕೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ, ಇವತ್ತು ಹಬ್ಬ ಇರೋದ್ರಿಂದ ನಮ್ಮ ಬಾಬು 33ನೇ ವಾರ್ಡ್ ಇದರಲ್ಲಿ ನಮ್ಮ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿಗೆ ರೇಷನ್ನು ಮತ್ತು ಕಬ್ಬು ಹಬ್ಬದ ಕೊಡ್ತಾ ಇರೋದ್ರಿಂದ ಸೀರೆ, ಕಬ್ಬು ಮತ್ತು ರೇಷನ್ನು, ಸೀರೆ ಎಲ್ಲ ಬಟ್ಟೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಎಲ್ಲರೂ JDS ಪಕ್ಷಕ್ಕೆ ನೆಕ್ಸ್ಟು ಎಲ್ಲ ಮುಂದೆ ಇದು ಮಾಡಿ ಬಾಬು ಅವರಿಗೆ ಓಟ್ ಹಾಕಿ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿಲಿ ಯಾರೇ JDS ನಿಂತರು ಅವ್ರು ಎಲ್ಲರಿಗೂ ಗೆಲುವು ಸಾಹಸ ಕೊಡಲಿ ಅಂತೇಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ये जानकर बहुत खुशी हुई। जनाब अब्दुल्ला हकीम खान बाबू जो है एक नौजवान लीडर हैं, बहुत दिनों से जो है वार्ड चामुंडी नगर वार्ड में जद्दोजहद कर रहे हैं, कोशिश कर रहे हैं। अल्लाह ताला से दुआ करूँगा और अल्लाह ताला उनको जल्द से जल्द कामयाब करेंगे। और जवान लीडर हैं, बहुत जज्बा है, जोश है। आइंदा चलकर जो है बहुत से काम होने के ही, अब तक बहुत से काम हो को नहीं, इंशाल्लाह उम्मीद करता हूँ कि ये अभी बहुत से काम होने के ही। और जो है कर्नाटक की संक्रांति की मुबारकबाद कर्नाटक को और हेब्बाल कॉन्स्टिट्यूंसी को और हमारे वार्ड 33 को मुबारकबाद देता हूँ। और अल्लाह ताला से दुआ करूँगा, अल्लाह ताला हमारे बाबू साहब लीडर जो हैं उनको और जज्बा, जोश, परोश खिदमत करने का मौका दे। बस ಸಂಕ್ರಾಂತಿ ಹಬ್ಬ ಮಾಡೋದು ಏನಕ್ಕೆ ಅಂದರೆ ಎಲ್ಲ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಜೋಳ ಇರ್ಬೋದು ಎಲ್ಲ ತೊಗೊಂಡ್ಬಂದು ಮನೆಗೆ ಹಾಕ್ಕೊಂಡು ಹಸುಗಳಿಗೆ ಒಂದು ಹಬ್ಬ ಅಂತ ಇದು ಸ್ಟಾರ್ಟ್ ಮಾಡಿದ್ದು. ಇದು ಹಬ್ಬ ಎಲ್ಲರಿಗೆ ಒಳ್ಳೆಯದಾಗಲಿ. ಇದು ರೈತರದಿಲ್ಲ, ರೈತರಿರಲಿ, ಜನಸಂಖ್ಯೆ ಯಾರಿದ್ದಾರೆ ನಮ್ಮ ಭಾಗದಲ್ಲಿ ಇರ್ಬೋದು, ಕರ್ನಾಟಕ ಸ್ಟೇಟ್ ಅವ್ರಿಗೆ ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಸಂತೋಷ ತೊಗೊಂಡು ಬರೋದು ಹಬ್ಬ ಇದು. ಯಾಕೆ ಸಂತೋಷ ತೊಗೊಂಡು ಬರಬೇಕಂದ್ರೆ ಮನೆಗೆ ತೊಗೊಂಡ್ಬಂದು ರಾಷನ್ ಹಾಕ್ಕೊಂಡು ನೆಮ್ಮದಿಯಾಗಿ ಇದ್ದು ಈ ಹಬ್ಬ ಸ್ಟಾರ್ಟ್ ಮಾಡಿದ್ದು. ಹಸುಗಳಿಗೆ ಅಂತ ಬೆಂಕಿಲಲ್ಲಿ ಇದು ಮಾಡಿ ಒಂದು ಹಬ್ಬ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಭಾಗಕ್ಕೆ ಜನಕ್ಕೆ ನಾನು ಹೆಬ್ಬಾಳ ಜನಕ್ಕೆ ಹೇಳೋಕ್ಕೆ ಬಯಸ್ತೀನಿ, ಎಲ್ಲರೂ ಈ ಹಬ್ಬದಿಂದ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ. ಇವತ್ತು ಏನು ಇದು ಮಹಾಮಾರಿ ನಡೀತಾ ಐತೆ, ಅದರಿಂದ ಎಲ್ಲರಿಗೆ ದೇವರು ಒಳ್ಳೇದಾಗಲಿ ಅಂತ ನಮ್ಮ ಜನಕ್ಕೆ, ನಮ್ಮ ಹೆಬ್ಬಾಳ ಜನಕ್ಕೆ, ನಮ್ಮ ಚಾಮುಂಡಿ ನಗರ ನನ್ನ ಭಾಗದ ಜನಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೊಡ್ತಾಯಿದ್ದೀನಿ. ಇವತ್ತೇನು ಇದು ಮಹಾಮಾರಿ ಬಂದೈತೆ, ನಮ್ಮ ಇದು 3ನೇ ಅಲೆ ಅಂತ ನಮ್ಮ ತಗ್ಗು ಹೇಳ್ತಾಯಿದ್ರು, 3ನೇ ಅಲೆ ಬರ್ತದೆ ಅಂತ. ಇದು ಹೆದರಂಗಿಲ್ಲ, ಆರಾಮಾಗಿರಿ, ಮಾಸ್ಕ್ ಹಾಕಿ. ಏನು ನೀವು ಎಷ್ಟು ನೆಮ್ಮದಿಯಾಗಿರ್ತೀರಾ, ಎಷ್ಟು ಇದು ಯೋಚನೆ ಮಾಡಲ್ಲ, ಏನಿದು ಕೈಲೆ ಅಂಥದ್ದೇನಿಲ್ಲ. ನಾವು ಮನಸ್ಸಿನಲ್ಲಿ ಏನು ತಿಳ್ಕೊತೀವಿ ಅದೇ ದೊಡ್ಡ ಕೈಲೆ ಇವತ್ತು. ಅದಕ್ಕೆ ನಮ್ಮ ಜನಕ್ಕೆ ಹೇಳ್ತೀನಿ, ಮಾಸ್ಕ್ ಹಾಕಿ ಮೇಂಟೈನ್ ಮಾಡಿ, ಏನಾಗಲ್ಲ, ದೇವರಿದ್ದಾನೆ. ನಾವು ಒಳ್ಳೇದು ಮಾಡಿದರೆ ದೇವ್ರು ನಮಗೆ ಒಳ್ಳೇದೇ ಮಾಡ್ತಾರಂತ ಹೇಳೋಕ್ಕೆ ಬಯಸ್ತೀನಿ. BBMP ಎಲೆಕ್ಷನ್ ಯಾವಾಗ ಆಗ್ತದೆ ಗೊತ್ತಿಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ, ಜನದ ಜೊತೆ ಇದ್ದೀವಿ, ದೇವರಿದ್ದಾನೆ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ
ಎಲೆಕ್ಷನ್ ಬರ್ತಾ ಇರ್ತದೆ ಹೋಗ್ತಾ ಇದೆ, ಅದು ಫಸ್ಟ್ ನಮ್ಮ ಊರು ನಮ್ಮ ಜನ ಚೆನ್ನಾಗಿದ್ರೆ ಒಳ್ಳೇದಂತ ನಾನು ಹೇಳೋಕ್ಕೆ ಬಯಸ್ತೀನಿ.